ನಮಸ್ತೆ ಸ್ನೇಹಿತರೆ. ನಡುಗನ್ನಡ ಕಾಲಘಟ್ಟದಲ್ಲಿನ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿರೋ ಕೀರ್ತನೆ ಸಾಹಿತ್ಯದ ಅಧ್ಯಯನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೀರ್ತನೆ ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆ ಪುರಂದರದಾಸರು, ವ್ಯಾಸರಾಯರು, ಕನಕದಾಸರು ಇವರೆಲ್ಲ ನೆನಪಾಗ್ತಾರೆ. ಯಾಕೆ ಹೇಳಿ? ಇವರು ಸಮಾಜದ ಉದ್ಧಾರದ ಜೊತೆಗೆ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಇವರೆಲ್ಲ ದಾಸ ಪರಂಪರೆ ಅಥವಾ ದಾಸ ಸಾಹಿತ್ಯಕ್ಕೆ ಸೇರಿದವರಲ್ವಾ. ಕೀರ್ತನೆ ಸಾಹಿತ್ಯ ಅನ್ನೋದು ದಾಸ ಪರಂಪರೆಯಲ್ಲೇ ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಹಿಂದೆ ಮಾಡಿರುವಂಥ ಸಾಹಿತ್ಯ ಪ್ರಕಾರವನ್ನು ನೆನಪು ಮಾಡ್ಕೊಳ್ಳಿ. ಷಟ್ಪದಿ ಸಾಹಿತ್ಯ, ವಚನ ಸಾಹಿತ್ಯ ಅಂತೆಲ್ಲ ಓದಿದ್ವಿ ಅಲ್ವಾ. ಆಯಾ ಕಾಲಘಟ್ಟದಲ್ಲಿ ವಚನಗಳೇ ರಚನೆ ಆಗಬೇಕು, ಷಟ್ಪದಿನೇ ರಚನೆ ಆಗಬೇಕು ಅಂತ ಏನು ಇರಲಿಲ್ಲ. ಯಾವ್ಯಾವ ಕವಿಗಳಿಗೆ ಯಾವ್ಯಾವ ಧಾಟಿಯಲ್ಲಿ ಬರೆಯೋದಕ್ಕೆ ಇಷ್ಟ ಆಗ್ತಿತ್ತೋ ಆ ರೀತಿಯಾಗಿ ಬರೀತಾ ಇದ್ರು. ಅದೇ ರೀತಿ ದಾಸ ಪರಂಪರೆಯಲ್ಲಿ ಕೀರ್ತನೆ, ಸುಳಾದಿಗಳು, ಉಗಾಭೋಗಗಳು ಈ ರೀತಿಯಾಗಿ ರಚನೆ ಆಗ್ತಾ ಬಂತು. ಈ ಮೂರನ್ನ ದಾಸ ಸಾಹಿತ್ಯದ ಕಾವ್ಯ ರೂಪಗಳು ಅಂತಾನೆ ಕರಿತೀವಿ. ಈಗ ಗೊತ್ತಾಯ್ತಲ್ವಾ, ಈ ಕೀರ್ತನೆ ಸಾಹಿತ್ಯ ಪ್ರಕಾರ ಅನ್ನೋದು ಉಗಾಭೋಗ ಸುಳಾದಿಗಳಂತೆ ಹರಿದಾಸ ಸಾಹಿತ್ಯದಲ್ಲಿ ಬರುವಂತಹ ಒಂದು ಹಾಡುಗಬ್ಬ ಅಂತ. ಹರಿದಾಸ ಸಾಹಿತ್ಯ ಯಾವಾಗಿಂದ ಆರಂಭ ಆಗಿರ್ಬೋದು ಅಂತ ನೋಡಿದ್ರೆ, ಇಲ್ಲಿ ಬೇಲೂರು ಕೇಶವದಾಸರು ಇದು ಪಂಪಯುಗದಲ್ಲೇ ಇದ್ದಂತಹ ಒಂದು ಸಾಹಿತ್ಯ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಅಂದರೆ, ಪಂಪಯುಗದಲ್ಲಿ ಜೀವಿಸಿದಂತಹ ಅಚಲಾನಂದರು ಇವರು ಪದ ಮತ್ತು ಉಗಾಭೋಗಗಳನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರು. ಆದರೆ ಇದೊಂದನ್ನೇ ಆಧಾರವಾಗಿ ಇಟ್ಕೊಂಡು ಇವ್ರು ಹೇಳೋದು ಸರಿ ಅಂತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ದಾಸ ಸಾಹಿತ್ಯವನ್ನ 13ನೇ ಶತಮಾನದಲ್ಲಿ ಗುರುತಿಸ್ಬೋದು. ಈ 13ನೇ ಶತಮಾನದ ಕೊನೆಯ ಭಾಗದಲ್ಲಿ ನರಹರಿ ತೀರ್ಥರು ಅನ್ನೋ ವ್ಯಕ್ತಿ ಬರ್ತಾರೆ. ಅವರು ಈ ದಾಸ ಪರಂಪರೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ಈ ಪರಂಪರೆಯ ಆದ್ಯ ಪ್ರವರ್ತಕ ಅಂತ ಕರೆಸ್ಕೊಂತಾರೆ. ಭಗವಂತನ ಅಂದ್ರೆ ಮುಖ್ಯವಾಗಿ ವಿಷ್ಣುವಿನ ವಿವಿಧ ಅವತಾರಗಳ ಮೇಲೆ ಭಕ್ತರು ರಚಿಸಿದಂತಹ ಪದ್ಯಗಳನ್ನೇ ದಾಸ ಸಾಹಿತ್ಯ ಅಂತ ಕರಿಬೋದು. ಇಲ್ಲಿ ಹರಿದಾಸರು ಅಂತಂದ್ರೆ ಏನು ಅಂದ್ರೆ ದೇವರ ಸೇವಕರು ಅಂತ ಅರ್ಥ. ಹರಿ ಅಂದ್ರೆ ವಿಷ್ಣು, ದಾಸರು ಅಂದ್ರೆ ಸೇವಕರು, ವಿಷ್ಣುವಿನ ಸೇವಕರು ಅಂತ ಅರ್ಥ ಆಗುತ್ತೆ, ಅಥವಾ ದೇವರ ಸೇವಕರು ಅಂತಾನೂ ತಿಳ್ಕೊಬಹುದು. ಈ ದೇವರ ಸೇವಕರಿಂದ ಅಥವಾ ದಾಸರಿಂದ ರಚನೆಯಾಗಿರುವಂತಹ ಪದಗಳನ್ನೇ ದೇವರ ನಾಮ ಅಂತ ಕರಿತೀವಿ. ಯಾಕಂದ್ರೆ ಇವರು ತಮ್ಮ ಬರವಣಿಗೆಯಲ್ಲಿ ಭಕ್ತಿಯನ್ನೇ ಆಯುಧವನ್ನಾಗಿ ಬಳಸ್ಕೊಂಡಿದ್ದಾರೆ. ಎಲ್ಲಾ ದಾಸರು ವಿಷ್ಣುವಿನ ಭಕ್ತರೇ ಆಗಿದ್ರಾ? ವಿಷ್ಣುವಿನ ಮೇಲೆ ಕುರಿತು ಪದ್ಯಗಳನ್ನ ರಚನೆ ಮಾಡ್ತಾ ಇದ್ರಾ ಅಂತ ಅಂದ್ರೆ ಇಲ್ಲ. ನಮ್ಮ ಈ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರುಗಳಿರೋದನ್ನ ನಾವು ನೋಡ್ತೀವಿ. ಆ ದೇವರುಗಳ ಮೇಲೆಲ್ಲ ಈ ದಾಸರು ಹಾಡುಗಳನ್ನ ಬರೆದಿದ್ದಾರೆ. ಉದಾಹರಣೆಗೆ ಪುರಂದರದಾಸರ ರಚನೆಗಳನ್ನ ನೋಡಿ. ಅವರು ವಿಷ್ಣುವಿನ ಜೊತೆಗೆ ಗಣಪತಿ, ಶಿವ, ಸರಸ್ವತಿ ಹೀಗೆ ಹಿಂದೂ ದೇವತೆಗಳ ಬಗ್ಗೆನೂ ಬರೆದಿದ್ದಾರೆ. ದಾಸ ಸಾಹಿತ್ಯ ಸಂಪೂರ್ಣವಾಗಿ ಮನುಕುಲದ ಉದ್ಧಾರಕ್ಕಾಗಿ ಬಂದಿರುವಂತಹ ಒಂದು ಪ್ರಕಾರ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಾಮಾಜಿಕ ಒಲವು, ಮಾನಸಿಕ ತೊಳಲಾಟ, ಸಮಾಜದ ವಿಡಂಬನೆ, ವಿಮರ್ಶೆ ಮತ್ತೆ ಜನರ ಬದುಕನ್ನ ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋದನ್ನ ಪ್ರಧಾನವಾಗಿರಿಸಿಕೊಂಡು ಸರಳವಾಗಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ವೇದ ಉಪನಿಷತ್ತುಗಳನ್ನ ತಿರುಳುಗನ್ನಡದಲ್ಲಿ ಹೇಳ್ತಾರೆ. ಅಲ್ಲಿರುವಂತಹ ಗಹನವಾದಂತಹ ತತ್ವ ವಿಚಾರಗಳ ಬಗ್ಗೆ, ಆಧ್ಯಾತ್ಮ ರಹಸ್ಯಗಳ ಬಗ್ಗೆ ಸರಳವಾಗಿ, ಸುಲಭವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಅನಾವರಣ ಮಾಡ್ತಾರೆ. 18 ಮಹಾಪುರಾಣಗಳ ಪೈಕಿ ಭಾಗವತ ಕೂಡ ಒಂದು ಅಂತ ಗೊತ್ತಿದೆ ಅಲ್ವಾ. ಈ ಭಾಗವತದಲ್ಲಿ ಕೀರ್ತನೆ ಅಂತ ಅಂದ್ರೆ ಸ್ತುತಿ, ಸ್ತೋತ್ರ ಅನ್ನೋ ಅರ್ಥ ಇದೆ. ಇಲ್ಲಿ ಭಾಗವತ ಪರಂಪರೆ ಅಂತಂದ್ರೆ ಏನು ಅಂದ್ರೆ ಸಂಪೂರ್ಣವಾಗಿ ತನುಮನದಿಂದಲೂ ದೈವವನ್ನ ಆರಾಧನೆ ಮಾಡ್ಕೊಂಡು ಬಂದಿರೋಂಥವ್ರು. ಇನ್ನು ಸರಳವಾಗಿ ಹೇಳಬೇಕು ಅಂದ್ರೆ ವಿಷ್ಣುವಿನ ಆರಾಧಕರನ್ನ ಅಥವಾ ವೈಷ್ಣವ ಪಂಥದ ಜನಸಮುದಾಯವನ್ನ ಭಾಗವತ ಪರಂಪರೆಯಲ್ಲಿ ಗುರುತಿಸಬಹುದು. ಇವರ ಆದಿದೈವ ಶ್ರೀಹರಿ ಅಥವಾ ಶ್ರೀಮನ್ ನಾರಾಯಣ. ಹಾಗಾಗಿ ಇವರ ಸಾಹಿತ್ಯ ಹರಿದಾಸ ಸಾಹಿತ್ಯ ಅಂತಾನೆ ಪ್ರಸಿದ್ಧಿಯಾಯಿತು. ವೀರಶೈವ ಧರ್ಮದ ಉತ್ಕೃಷ್ಟ ಕಾಲದಲ್ಲಿ ಹೇಗೆ ವಚನಗಳು ಸೃಷ್ಟಿಯಾಯಿತೋ ಅದೇ ರೀತಿ ಭಾಗವತ ಪರಂಪರೆಯ ಉತ್ಕೃಷ್ಟತೆಯ ಸಂದರ್ಭದಲ್ಲಿ ಕೀರ್ತನೆ ಸಾಹಿತ್ಯ ಹುಟ್ಕೊಂತು. ಈ ಹರಿದಾಸರ ರಚನೆಗಳಲ್ಲಿ ಸುಳಾದಿ, ಉಗಾಭೋಗಗಳನ್ನು ಹೊರತುಪಡಿಸಿ ಬಿಡಿ ರಚನೆಗಳ ಸಮೂಹಕ್ಕೆ ಕೀರ್ತನೆ ಅಂತ ಕರೆದ್ರು. ಕೀರ್ತನೆಯನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಸುಳಾದಿ, ಉಗಾಭೋಗದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲಿಗೆ ಸುಳಾದಿ, ಇದನ್ನ ಸೂಡಾಲಿ ಅಂತಾನು ಕರೀತಾರೆ. ವಾದ್ಯ ನರ್ತನಗಳಿಗೆ ಉಪಯುಕ್ತವಾಗಿರುವಂತಹ ಈ ಪ್ರಕಾರ ಲಯಪ್ರಧಾನ ಗೀತೆ ಅಂತ ಕರೆಸ್ಕೊಂಡಿದೆ. ಲಯಬದ್ಧವಾಗಿ ರಾಗ ತಾಳಗಳ ಮೂಲಕ ಹಾಡುವಂತಹ ಒಂದು ಗೀತೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಟ್ಟು ಸಪ್ತ ತಾಳಗಳು ಅಂತ ಬರುತ್ತೆ. ಒಂದು ಧ್ರುವ, ಮಟ್ಟ, ರೂಪಕ, ಜಂಪ, ತ್ರಿಪುಟ, ಅಟ್ಟ, ಏಕತಾಳ. ಇವಿಷ್ಟು ಸಪ್ತ ತಾಳಗಳು. ಇದಕ್ಕೆ ಸರಿಸಮನಾಗಿ 7 ನುಡಿಗಳು ಬರ್ತವೆ. ಲಯ ಪ್ರಧಾನವಾಗಿರುವಂತಹ ಈ ಸುಳಾದಿಗಳು ಕೀರ್ತನೆ ಮತ್ತು ಉಗಾಭೋಗಗಳಿಗಿಂತ ಬಿಗಿಯಾದ ಬಂಧವನ್ನ ಹೊಂದಿರುತ್ತೆ. ತತ್ವ ವಿಚಾರ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಈ ಸುಳಾದಿಯಲ್ಲಿ ಕೆಲಸವನ್ನ ಮಾಡಿರುವಂತಹ ಪ್ರಮುಖರು ಯಾರು ಅಂದ್ರೆ ವಿಜಯದಾಸರು. ಹಾಗಾಗಿ ಇವರನ್ನ ಅಂದ್ರೆ ವಿಜಯದಾಸರನ್ನ ಸುಳಾದಿಯ ದಾಸರು ಅಂತಾನೆ ಕರೀತಾರೆ. ಎರಡನೇದು ಉಗಾಭೋಗ. ಇದನ್ನ ಸ್ವರ ಪ್ರಧಾನ ಗೀತೆ ಅಂತ ಕರಿತೀವಿ. ನಾವು ಆಗ್ಲೇ ನೋಡಿದ್ದು ಸುಳಾದಿ ಲಯ ಪ್ರಧಾನ ಗೀತೆಯಾದರೆ ಈ ಉಗಾಭೋಗ ಸ್ವರ ಪ್ರಧಾನ ಗೀತೆಯಾಗಿರುತ್ತೆ. ಇದರ ಪ್ರಮುಖ ಲಕ್ಷಣ ಏನು ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಗ ತಾಳಗಳ ಅವಶ್ಯಕತೆ ಇಲ್ಲ.
ಮುಕ್ತವಾಗಿ ಇದನ್ನು ಹಾಡ್ಬೋದು. ಇದ್ರ ಜೊತೆಗೆ ಇಂತಿಷ್ಟೇ ಪಾದಗಳು ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ, ಎಷ್ಟು ಬೇಕಾದರೂ ಇರ್ಬೋದು. ಸ್ವರವನ್ನೇ ಪ್ರಧಾನವಾಗಿಟ್ಕೊಂಡು ಹಾಡುವ ದಾಟಿಯಲ್ಲಿ ರಚಿಸುವಂಥ ಪದ್ಯಗಳನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ಉಗಾಭೋಗ ಅಂತ ಹೇಳ್ಬೋದು. ಈ ಉಗಾಭೋಗಗಳು ಶಿವಶರಣರಿಂದ ರಚನೆಯಾಗಿರುವಂಥ ವಚನಗಳನ್ನು ಬಹುಪಾಲು ಹೋಲುತ್ತೆ ಅನ್ನೋದು ಇಲ್ಲಿ ವಿಶೇಷವಾಗಿ ನೋಡ್ತೀವಿ. ಸುಳಾದಿ ಮತ್ತು ಉಗಾಭೋಗದ ಬಗ್ಗೆ ನಮಗಿಷ್ಟು ಮಾಹಿತಿ ಸಾಕು ಅನಿಸುತ್ತೆ. ಈಗ ಕೀರ್ತನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕೀರ್ತನೆ ಅನ್ನೋದು ನಮ್ಮ ಕನ್ನಡಕ್ಕೆ ಸಂವಾದಿಯಾಗಿರುವಂತಹ ಒಂದು ಪದ. ಹರಿದಾಸರ ಕೀರ್ತನ ಸಾಹಿತ್ಯ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿರುವಂತಹ ದ್ವೈತ ಸಿದ್ಧಾಂತದ ಮೂಲಕ ಪ್ರೇರಣೆಯನ್ನು ಪಡ್ಕೊಳ್ಳುತ್ತೆ. ದ್ವೈತ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ವಿಷ್ಣುವೇ ಪರಮಾತ್ಮ, ಉಳಿದೆಲ್ಲ ದೇವರು ಅವನ ಅಧೀನ ಅಂತ ಹೇಳುತ್ತಲ್ವಾ. ವಿಷ್ಣು ಪರಮಾತ್ಮನೇ ಸುಪ್ರೀಂ ಆತ್ಮ. ನಾವೆಲ್ಲರೂ ಮುಕ್ತಿಯನ್ನು ಪಡ್ಕೊಬೇಕು ಅಂದರೆ ಭಕ್ತಿ ಮಾರ್ಗವನ್ನು ಅನುಸರಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವಿಷ್ಣುವಿನ ಆರಾಧಕರಿಂದ ಅಥವಾ ವೈಷ್ಣವ ಪಂಥದ ಜನ ಸಮುದಾಯದಿಂದ ರಚನೆಯಾಗಿರುವಂತಹ ಸಾಹಿತ್ಯವನ್ನೇ ನಾವು ಕೀರ್ತನೆ ಸಾಹಿತ್ಯ ಅಂತ ಕರಿತೀವಿ. ಈ ಕೀರ್ತನೆಗಳಲ್ಲಿ ಆತ್ಮ ನಿವೇದನೆ, ಸ್ತೋತ್ರ, ಉಪದೇಶ, ತತ್ವ ವಿಚಾರ, ಅನುಭವ, ಅನೇಕ ವೈವಿಧ್ಯಮಯವಾದಂಥ ವಿಷಯಗಳು ಇದರಲ್ಲಿ ಸೇರ್ಕೊಂಡಿರುತ್ತೆ. ಇದರ ಪ್ರಮುಖ ಲಕ್ಷಣ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಪಲ್ಲವಿ, ಅನುಪಲ್ಲವಿ ಇರುತ್ತೆ ಮತ್ತು 4 ಪಾದಗಳ ಪದ್ಯವನ್ನು ಒಳಗೊಂಡಿರುತ್ತೆ. ಭಕ್ತಿರಸವನ್ನೇ ತಮ್ಮ ರಚನೆಯಲ್ಲಿ ತುಂಬಿರುವಂತಹ ದಾಸರು ಭಾಮಿನಿ, ವಾರ್ಧಕ, ಶರಷಟ್ಪದಿಗಳಲ್ಲಿ, ತ್ರಿಪದಿಗಳಲ್ಲಿ ಕೀರ್ತನೆಗಳನ್ನು ಬರೆದಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಕೀರ್ತನೆ ಅನ್ನೋದು ಉಗಾಭೋಗಕ್ಕಿಂತ ಕಠಿಣವಾಗಿರುತ್ತೆ, ಸುಳಾದಿಗಿಂತ ತುಂಬಾನೇ ಸರಳವಾಗಿರುತ್ತೆ. ಹರಿಭಕ್ತಿ ಮತ್ತು ಮಾಧ್ವ ತತ್ವದ ಪ್ರತಿಪಾದನೆಯೇ ಕೀರ್ತನೆಗಳ ಪ್ರಮುಖ ಆಶಯವಾಗಿದೆ. ಈ ಸಾಹಿತ್ಯದಲ್ಲಿ ಕೆಲಸ ಮಾಡಿರುವಂಥ ಪ್ರಮುಖ ಕವಿಗಳು ಯಾರು ಅಂತಂದರೆ ಮೊದಲಿಗೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು, ಮಹಿಪತಿ ದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸರು, ಹೆಳವನಕಟ್ಟೆ ಗಿರಿಯಮ್ಮ, ಜಗನ್ನಾಥ ದಾಸರು ಇತ್ಯಾದಿ. ಈ ದಾಸ ಸಾಹಿತ್ಯದ ಕವಿಗಳೆಲ್ಲ ಭಕ್ತಿ ಮಾರ್ಗದ ಮೂಲಕ ದೇವರನ್ನ ಕಾಣುವ, ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸುವಂತಹ ಹಿತೋಪದೇಶಗಳನ್ನು ಮಾಡಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳಲು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಇಲ್ಲಿ ಪುರಂದರದಾಸರ ಕೀರ್ತನೆಯಿಂದ ಕರ್ನಾಟಕ ಸಂಗೀತ ಉದಯವಾದದ್ದು ಒಂದು ಮಹತ್ವದ ವಿಷಯ ಆದರೆ ಕೀರ್ತನೆಗಳ ಕೊಡುಗೆ ಕನ್ನಡ ಸಾಹಿತ್ಯಕ್ಕಿಂತ ಕರ್ನಾಟಕ ಸಂಗೀತಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ವಿಶೇಷ.